ಕರೆದು ಬಿಟ್ಟಿದ್ದೀರಿ. ಆದರೆ ಇಷ್ಟಂತೂ ಸತ್ಯ, ನೀವು ಇದು ಈ ಸಿನಿಮಾದಲ್ಲಿ ಯಾವುದಾದ್ರೂ ಒಂದು ಬಹಳ ಆತ್ಮೀಯವಾಗುವಂತಹ ಒಂದು ಪಾತ್ರ ಸಿಕ್ಕಾಗ ಆ ಪಾತ್ರದ ಜೊತೆಯಲ್ಲಿ ಬೆಳೆಯುವಂತಹ ಇಡೀ ಕಥಾ ಸ್ವರೂಪ ಇದೆಯಲ್ಲ, ಅದು ಯಾವಾಗಲೂ ಮನಸ್ಸನ್ನು ಕಾಡ್ತಾ ಇರ್ತದೆ. ಅಂತಹ ಕಾಡುವ ಸಿನಿಮಾಗಳ ಪಟ್ಟಿಗೆ ನಮ್ಮ ಏಳುಮಲೆ ಸೇರುತ್ತೆ ಅನ್ನೋದೇ ನನ್ನ ನಿಜವಾದ ನಂಬಿಕೆ. ಯಾವಾಗಲೂ ಒಂದು ಸಿನಿಮಾ ಕಾಡಬೇಕು, ಮನಸ್ಸಿಗೆ ಹೃದಯಕ್ಕೆ ಹತ್ತಿರವಾಗಬೇಕು. ಆ ಎರಡು ಮುದ್ದು ಮುಖಗಳನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ಬೋದು ಅದರ ಹಿಂದೆ ಯಾವ ರೀತಿಯ ಒಂದು ಪ್ರೀತಿಯ ಅನುಬಂಧ ಇದೆ ಅಂತ. ಆದರೆ ಅದೆಲ್ಲಕ್ಕೂ ಈ ಕೊಡುವಂತಹ ವಿವಿಧ ಸ್ವರೂಪದ ಟ್ವಿಸ್ಟ್ ಅಂತ ಏನು ಕರಿತೀರಿ ನೀವು, ಅದು ಇಡೀ ಕಥೆಯಲ್ಲಿದೆ. ಹಾಗಾಗಿ ನನಗೆ ಆ ಪಾತ್ರವನ್ನು ದೊರಕಿಸಿಕೊಟ್ಟ ಪುನೀತ್ ರಂಗಸ್ವಾಮಿ, ನಾನು ರಂಗಸ್ವಾಮಿ ಅಂತಲೇ ಕರೆಯೋದು. ಇಲ್ಲಿದೆಯಣ್ಣ, ನಮ್ಮ ಕಾಡಿನವನು. ಅಣ್ಣವ್ರು ಯಾವಾಗಲೂ ಹೇಳೋ ಹಾಗೆ ನಮ್ಮ ಕಾಡು ಅಂದರೆ ಚಾಮರಾಜನಗರ, ಕೊಳ್ಳೇಗಾಲ, ಸುತ್ತಮುತ್ತ ಎಲ್ಲ ಸೇರಿ. ಕತೆ ಕೂಡ ಆ ರೀತಿಯಲ್ಲೇ ಇದೆ. ಹಾಗಾಗಿ ಅಲ್ಲಿಯ ಭಾಷೆ, ಆ ಭಾಷೆಯ ಒಟ್ಟಿಗೆ ಒಂದು ಹೊಸ ಹಾದಿಯನ್ನು ತುಳಿಯೋದಕ್ಕೆ ಹೊರಟಿರುವಂತಹ ಇಡೀ ತಂಡಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಪ್ರತಿಯೊಬ್ಬರು, ಇವತ್ತು ನನ್ನ ಕ್ಯಾಮ್ರಾಮನ್ ಮಿಸ್ ಆಗಿಬಿಟ್ಟಿದ್ದಾನೆ ಅಲ್ವಣ್ಣ, ಹಾಗೆ ನನ್ನ ಬಾಸ್ ಮಿಸ್ ಆಗಿಬಿಟ್ಟಿದ್ದಾರೆ ಕಿಶೋರು. ಅವ್ರು ನನ್ನ ಇನ್ಸ್ಪೆಕ್ಟ್ರು, ನಮ್ಮ ಕ್ಯಾಮ್ರಾಮನ್ನು ಅದ್ವೈತ. ಒಂದೊಂದು ಫ್ರೇಮು ಕೂಡ. ಆಮೇಲೆ ಇನ್ನೊಂದು ಇದರ ಬಹಳ ಅದ್ಭುತವಾದಂತಹ ಪರಿಕಲ್ಪನೆಯನ್ನು ನೀವು ಕಂಡಿದ್ದೀರಿ. ನಾವೆಲ್ಲ ಸುಮಾರು ರಾತ್ರಿಗಳನ್ನೇ ನಿರಂತರವಾಗಿ ಚಿತ್ರೀಕರಿಸಿದ್ವಿ. ಇಡೀ ಕತೆ ರಾತ್ರಿಯಲ್ಲಿ ಆಗ್ತಾ ಹೋಗುತ್ತೆ, ಕೆಲವೇ ದೃಶ್ಯಗಳು ಮಾತ್ರ ಬೆಳಗಿನ ಸಮಯದಲ್ಲಾಗುತ್ತೆ. ಆ ಇಡೀ ಚಿತ್ರವನ್ನು ರಾತ್ರಿಯಲ್ಲಿ ಕಟ್ಟಿಕೊಡುವಂತಹ ಒಂದು ಪ್ರಯೋಗ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಯಾವುದೇ ಪ್ರಯೋಗ ಇವತ್ತಿನ ಕಾಲಘಟ್ಟದಲ್ಲಿ ಕನ್ನಡಕ್ಕೆ ಬೇಕಾದಂತಹ ಪ್ರಯೋಗ, ಅಂತಹ ಅದ್ಭುತವಾದ ಪ್ರಯೋಗ ಇದಾಗಲಿದೆ ಅನ್ನುವಂತಹ ನಂಬಿಕೆ ನನಗಿದೆ. ಎಲ್ರಿಗೂ ಶುಭವಾಗಲಿ. ಭಾಳ ಮುಖ್ಯವಾಗಿ ತರುಣ್, ಸುಧೀರ್, ನಿನಗೆ ನಿಜವಾಗಿಯೂ ಕೂಡ ನಿನ್ನ ಈ ಧೈರ್ಯಕ್ಕೆ ಹೆಡ್ಸ್ ಆಫ್. ಹಾಗೆಯೇ ಪುನೀತ್, ಒಂದು ಕಥೆಯನ್ನು ಅಷ್ಟು ಗಟ್ಟಿಯಾಗಿ ಹಿಡ್ಕೊಳ್ಳೋದು, ನಂಬಿಕೆಯಿಂದ ಹಿಡ್ಕೊಳ್ಳೋದು, ಇದೇ ಬೇಕು ಅಂತ ಅದನ್ನು ಹಠ ತೊಟ್ಟು ಮಾಡೋದಿದೆಯಲ್ಲ, ಅದು ಆ ರಾತ್ರಿಗಳನ್ನು ನಿದ್ದೆಗೆಟ್ಟು ಕಳೆಯೋದಿದೆಯಲ್ಲ. ನಾವು 2ನೇ ರಾತ್ರಿ ಆದಮೇಲೆ 3ನೇ ರಾತ್ರಿಯಲ್ಲಿ ಹಿಂಗೆ ಅಂತ ಇದ್ವಿ, ಆದರೆ ಅವನು ಯಾವಾಗಲೂ ಹಾಗನ್ನಲೇ ಇಲ್ಲ. ಇಡೀ ರಾತ್ರಿ ಹಾಗೆ ಹೇಳಲಿಲ್ಲ. ಆಗಿನ ಕಾಲದಲ್ಲಿ, ಅಂದರೆ ಆ ಕಾಲದಲ್ಲಿ ನಿಜವಾಗಿಯೂ ಎಲ್ಲರೂ ಹಾಗೆ ಮಾಡಿದ್ದಾರೆ. ಈಗಿನ ಕಾಲದಲ್ಲಿ ಮಾಡುವಾಗ ಹೇಗೆ ಅನ್ನೋದನ್ನು ಈಗ ಪುನೀತ್ ಮುಖಾಂತರ ಹೇಳ್ಕೊಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಇಡೀ ತಂಡ ಆ ರೀತಿ ರಾತ್ರಿಗಳನ್ನು ಚಿತ್ರೀಕರಿಸಿದ್ದೇವೆ. ಭಾಳ ಅದ್ಭುತವಾದಂಥ ಕೆಲಸ. ಆ ಕೆಲಸಕ್ಕೆ ಒತ್ತಾಸೆ ಕೊಟ್ಟಂಥ ಎಲ್ಲ ತಾಂತ್ರಿಕ ವರ್ಗಕ್ಕೆ ಎಲ್ರಿಗೂ ಕೂಡ ನಿಜವಾಗಿಯೂ ಕೂಡ ನಿಮ್ಮ ಪರಿಶ್ರಮಕ್ಕೆ ಒಂದು ಶಿರಸಾಷ್ಟಾಂಗ ನಮಸ್ಕಾರ. ಎಲ್ಲರೂ ಹೇಳ್ತಾರೆ ನಾವು ಭಾಳ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಆಗ ಸಾರಿ, ನಾವು ಮೊದಲೇ ಹೀಗೆ ಅನ್ಕೊಂಡ್ಬಿಡ್ತಿದ್ದೆ. ಎಲ್ಲರೂ ಹೇಳೋದೇನಪ್ಪ ಅಂದರೆ, ನಾವು ಎಲ್ಲರೂ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೊರಡ್ತೇವೆ, ಭಾಳ ಕಷ್ಟಪಟ್ಟು ಸಿನಿಮಾ ಮಾಡ್ತೇವೆ. ಆದರೆ ಕಷ್ಟಪಟ್ಟಿದ್ದಕ್ಕೆ ಉತ್ತರವಾಗಿ ಪ್ರೇಕ್ಷಕನಿಂದ ಏನನ್ನೂ ಬಯಸ್ತಾ ಇರ್ತವೆ. ದುಡ್ಡಂತೂ ಅಲ್ಲ ಖಂಡಿತ, ಆದರೆ ದುಡ್ಡಿಗಿಂತ ಹೆಚ್ಚಾಗಿ ಅವರ ಮೆಚ್ಚುಗೆ. ಇದು ಬಹಳ ಮುಖ್ಯವಾಗಿ ಇಂಥ ಸಿನಿಮಾಗಳಿಗೆ ಬೇಕಾಗುತ್ತೆ. ದುಡ್ಡು ತಾನಾಗಿ ಬರುತ್ತೆ, ಆ ಗ್ಯಾರಂಟಿ. ಯಾವಾಗಲೂ ನಾನು ಜಾಸ್ತಿ ಜೋಗಿ ಸಿನಿಮಾ ಮಾಡಿದಾಗ ಅಪ್ಪಾಜಿ ಜೊತೆ ಜಾಸ್ತಿ ಕಾಲ ಕಳೆದಿದ್ದೆ ನಾನು. ಅವಾಗೆಲ್ಲ ಹೇಳ್ತಿದ್ರು ನಮ್ಮ ಕಾಡಿನವ್ರು ಸುಮಾರು ಅವರಿಂದ ಕಲ್ತಿದ್ದಿದ್ದೆ ನಾವು. ಅಪ್ಪಾಜಿಯವರು ಏನೋ ಒಂದು ಪಲ್ಸ್ ಅನ್ನೋರು, ಈ ವಿಲೇಜು ಇದೆಲ್ಲ ಇರುತ್ತೆ ಅಂತೆಲ್ಲ. ಸೊ ಆ ಒಂದು ಲ್ಯಾಂಗ್ವೇಜಲ್ಲಿ ಏಳುಮಲೆ ಅಂತ ಮಾಡಿದ್ದಾರೆ, 100% ಸಕ್ಸಸ್ ಆಗುತ್ತೆ. ಆಮೇಲೆ ನಮ್ಮ ಯಜಮಾನರು ಲಾಂಚ್ ಮಾಡಿದ್ದಾರೆ, ಅಣ್ಣ 100% ಸಕ್ಸಸ್ ಆಗುತ್ತೆ. ನಿಮ್ಮ ಆಶೀರ್ವಾದ ಸದಾ ಹಿಂಗೆ ಇರಲಿ ಅಣ್ಣ ಎಲ್ಲರಿಗೂ. ಸೊ ಥ್ಯಾಂಕ್ ಯು. ಇನ್ನೇನು ನಾವೇನು ಮಾತಾಡಲ್ಲ, ನಮ್ಮ ಯಜಮಾನ ಮಾತಾಡ್ತಾರೆ. ಥ್ಯಾಂಕ್ ಯು. ಆಲ್ ಟೀಮ್ ಒಳ್ಳೇದಾಗಲಿ. ಗಾಡ್ ಬ್ಲೆಸ್. ತುಂಬ ಚೆನ್ನಾಗಿತ್ತು ಪುನೀತ್, ಸೂಪರ್, ತುಂಬ ಅದ್ಭುತವಾಗಿತ್ತು. ರಾಣಾ ಆಮೇಲೆ ಪ್ರಿಯಾಂಕನ ಇಬ್ಬರು ಸೂಪರ್ ಆಗಿದೆ. ನಾಗಭರ್ಣವ ಫಸ್ಟ್ ಡೈರೆಕ್ಟ್ರು, ಇವಾಗ ಆ್ಯಕ್ಟ್ರು. ಫಸ್ಟು
ತರುಣ್ ಸುಧೀರಿಂದ ಬರ್ತೀನಿ, ಅವ್ರ ಫ್ಯಾಮ್ಲಿಯಿಂದ. ಫಸ್ಟು ಸುಧೀರ್ ನಾವೆಲ್ಲ ಫಸ್ಟಿಂದ ಸುಧೀರ್ ಅವ್ರನ್ನ ನೋಡ್ಕೊಂಡ್ಬಂದಿದ್ದೀನಿ, ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ಬಂದಿದ್ದೀನಿ. ಒಂದು ಸಂಬಂಧ, ಒಂದು ಹತ್ತಿರವಾದ ಒಳ್ಳೆ ಸಂಬಂಧ. ಅವ್ರ ತಾಯಿ, ಫಾದರು, ಅವ್ರ ಮನೇಲಿ ಎಷ್ಟೋ ದಿನ ಊಟ ಮಾಡಿದ್ದೀನಿ, ಕೋಳಿ ಸಾರು ತಿಂದಿದ್ದೀನಿ. ಮೊದಲ ಯಾವತ್ತು ಮನೆಗೆ ವಯಾಲಿಕ್ಕೆ ಅವ್ರು ಇರ್ಬೇಕಾದ್ರೆ ನಾವು ವರ್ಧನವ್ರ ಮನೆಗೆ ಬರ್ತಾಯಿದ್ದೆ. ನಂಗೆ ತುಂಬ ಫೇವ್ರೆಟ್ ಅವರು ಸುಧೀರ್ಗೆ ನಾನು ಬಂದರೆ ಅವ್ರು ಅಷ್ಟೊಂದು ಪ್ರೀತಿ. ಸೊ ತುಂಬ ಒಳ್ಳೆ ಜನಕ್ಕೆ ಯಾವತ್ತು ಆ ಹಾರ್ಡ್ ವರ್ಕಿಂಗ್ ನೇಚರ್ ಇದ್ದೇ ಇರ್ತದೆ. ಅದ್ರಲ್ಲಿ ನೋಡಿ ತರುಣ್ ನೋಡಿದ್ದೀನಿ, ನಂದನ್ ನೋಡಿದ್ದೀನಿ. ಅವರಿಬ್ಬರು ನನಗೆ ತುಂಬ ಆಪ್ತರು. ನಾನು ಜಾಸ್ತಿ ಸಿನಿಮಾ ಮಾಡಿಲ್ಲ, ಆ್ಯಕ್ಟ್ ಮಾಡಿದ್ದೀನಿ ಅಷ್ಟೇ ತರುಣ್ ಜೊತೆಲಿ, ನಂದನ್ ಜೊತೆಲಿ ಆ್ಯಕ್ಟ್ ಮಾಡಿದ್ದೀನಿ. ಬಟ್ ಇಬ್ಬರ ಜೊತೆಲಿ ಡೈರೆಕ್ಷನ್ಲಿ ಮಾಡಿಲ್ಲ, ಮಾಡಬೇಕು, ಅದು ಪೆಂಡಿಂಗ್ ಇದೆ. ಅದು ಹೇಳ್ತಾ ಇರ್ತಾರೆ ನಾನು, ಅಣ್ಣ ಡೇಟ್ ಆಗುತ್ತೆ ಅಂತ. ನಾನು ಹೇಳಿದೆ ನೀನು ಫಸ್ಟ್ ಸ್ಟೋರಿ ರೆಡಿ ಮಾಡು, ಯಾವುದೇ ಪಿಕ್ಚರ್ಲಿ ಕೊಡ್ತೀನಿ ಅಂತ ಹೇಳಿ. ಬಿಕಾಸ್ ನನಗೆ ಫಸ್ಟು ಡೈರೆಕ್ಷನ್ ಮಾಡ್ತಿಂದ ಬಂದಿದ್ದೆ, ನನಗೇ ಬಂದಿದ್ದು ಫಸ್ಟ್ ಮಾತುಂಗ ಅಂತ ಒಂದು, ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಈ ರೋಟ್ ಎ ಸ್ಟೋರಿ ಫಾರ್ ಮಿ, ನನಗೆ ಚೆನ್ನಾಗಿ ಗೊತ್ತು, ಯಾಕಂದರೆ ಐ ಕಾಂಟ್ ಫರ್ಗೆಟ್ ದ್ಯಾಟ್. ಅಷ್ಟು ಕ್ಲೋಸ್ ಆಗಿರ್ತೀವಿ ಆ್ಯಕ್ಟ್ ಮಾಡಬೇಕಂದ್ರೆ. ನಂಗೆ ಅದೊಂದು ಭಾಳ ಇಷ್ಟವಾದ ವ್ಯಕ್ತಿ ತರುಣ್ಗೆ. ಒಳ್ಳೇದಾಗಬೇಕು, ಯಾಕಂದರೆ ಒಳ್ಳೆತನ ಇದ್ದರೆ ಖಂಡಿತ ಅದು ಒಳ್ಳೇದು ಆಗೇ ಆಗುತ್ತೆ. ಇವತ್ತು ನೋಡಿ ಆ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ, ಆ ಒಳ್ಳೆತನನೇ ಕಾಣ್ತಿರೋದು. ಅಟ್ಲಾಂಟಾ ರಾಜು ಜೊತೆ ಸೇರ್ಕೊಂಡು ಅವ್ರ ಜೊತೆಲಿ ಮಾಡ್ತಾ ಇರೋದು, ಅವ್ರ ಜೊತೆಲಿ ಎಷ್ಟೋ ಜನ ಹೆಲ್ಪಿಂಗ್ ಜೊತೆಲಿರೋದು, ಅದು ಭಾಳ ಖುಷಿಯಾಗುತ್ತೆ. ಅದು ಬಿಟ್ಟರೆ ರಾಣ ನನಗೆ ಭಾಳ ತುಂಬ ಇಷ್ಟ. ವೆರಿ ಹ್ಯಾಂಡ್ಸಮ್ ಹುಡುಗ. ನನಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ತುಂಬ ಹ್ಯಾಂಡ್ಸಮ್ಮಾಗಿ ಕಾಣ್ತಾನೆ ಹುಡುಗ, ಯಾವ ಥರ ಹೀರೋ ಆಗ್ತಾನೆ. ನಾವು ಈವನ್ ಅವರು ನಮ್ಮ ವಿಲನ್ ಪಿಕ್ಚರ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತಾಯಿದ್ರು, ಈ ವಾಸ್ ವರ್ಕಿಂಗ್ ಆಸ್ ಅಸೋಸಿಯೇಟ್ ಮಾಡ್ತಿದ್ರು. ಅವಾಗಲೂ ಹೇಳಿದ್ದೀನಿ, ತುಂಬ ಹ್ಯಾಂಡ್ಸಮ್ಮಾಗಿ ಕಾಣ್ತೀರಿ, ಇವತ್ತಿನ ಹೀರೋ ಆಗ್ತೀರ ನೀವು ಅಂತ. ಬಟ್ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆ ಹುಡುಗ, ಚೆನ್ನಾಗಿ ಬರಬೇಕು ಅಂತ. ಐ ಥಿಂಕ್ ದಿಸ್ ಫಿಲಮ್ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಆಗಿ ಕಾಣುತ್ತೆ ಅಣ್ಣ. ಐ ಥಿಂಕ್ ಯು ಲುಕ್ ವೆರಿ ಪ್ರಾಮಿಸಿಂಗ್. ಆ್ಯಂಡ್ ಫಸ್ಟ್ ಪಿಕ್ಚರ್ಲು ಅಷ್ಟೇ, ಸಾಂಗ್ಸ್ ನೀವು ಡ್ಯಾನ್ಸ್ ಮಾಡಿದ ಸ್ಟೈಲ್ ಇರ್ಬೋದು, ಆ್ಯಟಿಟ್ಯೂಡ್ ಇರ್ಬೋದು, ತುಂಬ ಚೆನ್ನಾಗಿದೆ. ಈ ಸಿನಿಮಾದಲ್ಲಿ ಆ ಕ್ಯಾರಿ ಔಟ್ ಆಗುತ್ತೆ. ಪ್ರಿಯಾಂಕದ್ರು ಫಸ್ಟ್ ಟೈಮು 100% ಕಾಣ್ತಾಯಿದೆ. ಯಾಕಂದ್ರೆ ಫಸ್ಟ್ ಟೈಮ್ ಅಂತ ಅನಿಸಲ್ಲ ನಮಗೆ ನೋಡ್ಬೇಕಾದ್ರೆ ಪರ್ಫಾರ್ಮೆನ್ಸ್ ಎಲ್ಲ. ನಾವು ಜನ್ಮದ ಜೋಡಿ ಮಾಡಬೇಕಾದ್ರೆ ಹಂಗೇನೆ ಶಿಲ್ಪ ಸಡನ್ನಾಗೆ ಫಿಕ್ಸ್ ಆಗಿದೆ ಅಷ್ಟೇ. ಅವ್ರು ಆ್ಯಕ್ಚುಲಿ ನಾನು ಶಿಲ್ಪ ಅವರು ಬೇರೆ ಪಿಕ್ಚರ್ ಶೂಟಿಂಗ್ ಮಾಡ್ತಾಯಿದ್ರು, ಮುದ್ದಿನ ಕರ್ಣ. ಅದರಲ್ಲಿ ಅವರು ಸಾಯಿ ಕುಮಾರ್ ಪೇರಾಗಿ ಮಾಡ್ತಿದ್ರು. ಗೀತಾ ಇದ್ದವರು ಒಂದು ಹುಡುಗಿದಾರಮ್ಮ ಚೆನ್ನಾಗಿದ್ದಾರೆ ನೋಡಿ ಅಂತ ಈ ಪಿಕ್ಚರ್ಗೆ ಶೂಟಿಂಗ್ ಕ್ಯಾನ್ಸಲ್ ಮಾಡಿ ಒನ್ ಡೇ ಕಳಿಸೋ ಬೆಂಗಳೂರಿಗೆ. ನೋಡಿದ ತಕ್ಷಣ ಫಿಕ್ಸ್ ಆಗೋದು. ಸೊ ಅವಾಗ ಯಾವಾಗಲೂ ಅಷ್ಟೇ ಹೇಳೋಕ್ಕಾಗಲ್ಲ. ಬಟ್ ದಟ್ ಗರ್ಲ್ ಗಾಟ್ ಜನ್ಮದ ಜೋಡಿ. ನನಗೆ ಬರಲಿಲ್ಲ ಸ್ಟೇಟ್ ಅವಾರ್ಡ್, ಅವ್ರಿಗೆ ಬಂತು. ಸೊ ಐ ಥಿಂಕ್ ಈ ಪಿಕ್ಚರ್ಲಿ ಸ್ಟೇಟ್ ಅವಾರ್ಡ್ ಬರಲಿ ನಿಮಗೆ, ಅವ್ರಿಗೂ ಬರಲಿ, ಪ್ರೊಡ್ಯೂಸರ್ಗೆ ಬರಲಿ, ಡೈರೆಕ್ಟ್ರಿಗೆ ಬರಲಿ. ಯಾಕಂದ್ರೆ ನನಗನ್ಸುತ್ತೆ ಐ ಥಿಂಕ್ ದಿಸ್ ಏಳುಮಲೆ ಒಂದು ನನಗೊಂದು ಸ್ಪೆಷಲ್ ಕನೆಕ್ಟ್ ಇದೆ. ಆ ಕನೆಕ್ಟ್ ಕೊಟ್ಟಿದ್ದು ನಮ್ಮ ಪ್ರೇಮ್. ನಿಜವಾಗ್ಲೂ ಐ ಕ್ಯಾಂಟ್ ಫರ್ಗೆಟ್ ಜೋಗಿ, ಯಾವಾಗಲೂ ಮರೆಯೋಕ್ಕಾಗಲ್ಲ. ಆ ಏಳುಮಲೆ ಅಂದ ತಕ್ಷಣ ಒಂದು ಸ್ಟೈಲ್ ಬಂದ್ಬಿಡುತ್ತೆ. ಅದು ಗೊತ್ತಿಲ್ಲ, ಅದೇನೂ ಗೊತ್ತಿಲ್ಲ, ಅದು ಎಲ್ಲೋ ಪವರ್ ಎಲ್ಲಿರುತ್ತೆ ಗೊತ್ತಿಲ್ಲ, ಅದು ತರಿಸ್ತಾರೆ. ಅಪಿಯರೆನ್ಸ್ ಪವರ್ ಇರ್ಬೋದು, ಇದಿರ್ಬೋದು, ಅದು ಒಳ್ಳೆತನ. ಯಾಕಂದರೆ ಬರೆಯೋ ಒಂದು ಅಪ್ಪಾಜಿ ಯಾವಾಗ ಹೇಳ್ತಾರೆ, ಡೈರೆಕ್ಟರ್ಸ್ ಆಗಲಿ ಇಲ್ಲ ಯಾರು ಬರೀತಾರೋ ಅವರೆಲ್ಲ ಸರಸ್ವತಿ ಪುತ್ರರು ಅಂತಾರೆ. ಯಾಕಂದ್ರೆ ನಾವು ಒಂದೊಂದ್ಸತಿ ಅನ್ಕೋತೀವಿ, ಹೇಳಿಲ್ವಾ ನಾವು ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ. ಇಲ್ಲ, ನಾವು ಅವ್ರು ಫಸ್ಟ್ ಫಿಲಿಮ್ ಆಗಲಿ ಎಷ್ಟೇ ಫಿಲಿಮ್ ಆಗಲಿ ನಾವು ಅನ್ಕೋತೀವಿ, ಇಲ್ಲ ನಾವು ಹೇಳಿದ್ರೆ ಸರಿ, ಇಲ್ಲ 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 ಏನೋ ಇರುತ್ತೆ. ಯಾಕಂದ್ರೆ ನಮ್ಮನ್ನು ಅವ್ರು ಆಸೆ ಪಟ್ಟು ಮಾಡಬೇಕಂತ, ನಮ್ಮೊಂದು ಸಿನಿಮಾ ಮಾಡಬೇಕು ಬಂದಾಗ ಅವ್ರಿಗಿನ್ನೂ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ. ನಾವು ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತೀವಿ, ಆದರೆ ಅವ್ರು ಯೋಚನೆ ಮಾಡೋ ರೀತಿ ಬೇರೆ. ಆ ರೀತಿ ಎತ್ಕೊಂಡ್ರೆ ಅದು ಒಳ್ಳೆ ರೀತಿ ಆಗೋದು. ಇಲ್ಲ ನಾನೆಲ್ಲಿ ಕಡ್ಡಿಯಲ್ಲಿ ಆಡಿಸಿ ಅಂತ ಹೋದ್ರೆ ಕಷ್ಟ. ಅದು 100% ನಾನು ಒಪ್ತೀನಿ ಅದನ್ನು. ಐ ಥಿಂಕ್ ಯಂಗ್ಸ್ಟರ್ಸ್ ಬರಬೇಕು, ಈ ರೀತಿ ಸಿನಿಮಾಗಳು ಬರಬೇಕು. ಅದು ಈ ಥರ ಒಂದು ಸಿಚುವೇಶನ್ಲಿ ತರುಣ್ ಮಾಡ್ತಾ ಇರೋದು ಭಾಳ ಖುಷಿಯಾದ ವಿಷಯ. ನಾನು ಹೆಮ್ಮೆಂದು ಹೇಳ್ತೀನಿ, ಗೀತಾ ಪಿಕ್ಚರ್ಸಿಂದ ನಾನು ಪಬ್ಬರ್ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದೆ. ಸೊ ಈ ಟೈಮ್ ನಮಗೂ ಇಷ್ಟನೇ, ಯಾಕಂದ್ರೆ ನಾವು ಕಾಂಪ್ರಮೈಸ್ ಮಾಡೋಕ್ಕೆ ಇಷ್ಟ. ನಾವು ಬೇರೆ ಪಿಕ್ಚರ್ಲಿ ಏನು ರೀ ಮಾಡಿದ್ರೆ ನೀವು ಇಷ್ಟನಾ ಅಂತ ಹೇಳ್ತೀವಿ. ಬಟ್ ನಾವು ನಮ್ಮ ಸಿನಿಮಾ ಕಾಂಪ್ರಮೈಸ್ ಮಾಡಬಾರ್ದು. ಪಿಕ್ಚರ್ ಹೆಂಗೋಗುತ್ತೆ ಬಿಡುತ್ತೆ ಸೆಕೆಂಡ್ರಿ, ಅದು ಪ್ರಯತ್ನ ಇರಲೇಬೇಕಲ್ಲ. ಮೆಚ್ಚುಗೆ ಅಂತ ಬಂದ ಮೇಲೆ ಹಣ ಮಾಡೋದು ಹೆಚ್ಚಿಗೆ, ಆಮೇಲೆ ಇದೇ ಇದೆ, ಅದು ತಾನಾಗಲೇ ಬರುತ್ತೆ. ನಾವು ಫಸ್ಟ್ ತಕ್ಷಣ ಎಷ್ಟು ಹೆಚ್ಚಿಗೆ ಅಂತ ಹೇಳಿದ್ರೆ ಸಾಲದು. ಫಸ್ಟ್ ಮೆಚ್ಚುಗೆ, ಆಮೇಲೆ ಹೆಚ್ಚಿಗೆ. ಸೊ ಇಷ್ಟು ಹೇಳ್ತಾ ನಾನು ತುಂಬ ಖುಷಿಯಿಂದ ನನಗೆ ಅವ್ರು ಬಂದು ಕಳೆದ ತಕ್ಷಣ ನಂಗೆ ಡೋಂಟ್ ವರಿ ತಗೊಂಡು ಬಂದೇ ಬರ್ತೀನಿ. ಏನು ಇದು ಮಾಡ್ಬೇಕಾದ್ರೆ ಅದು 7ನೇ ತಾರೀಕು 7ನೇ ತಿಂಗಳು 7, ಒಳ್ಳೆ ನಂಬರು. ಅದು ನಾವು ಹುಟ್ಟಿದ್ದ ಮಂತ್, ಅದು ನನಗೂ ಅದು ಕ್ರೆಡಿಟ್ ಸೇರುತ್ತೆ. ಅದರಿಂದ ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಐ ವಿಶ್ ಎವ್ರಿಬಡಿ ಆಲ್ ದ ಬೆಸ್ಟ್. ಆ್ಯಂಡ್
ಎಲ್ರಿಗೂ ಒಳ್ಳೇದಾಗಲಿ. ಪ್ರೇಮ್ ಥ್ಯಾಂಕ್ ಯು. ಪುನೀತ್ ಅವರೇ ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. ಥ್ಯಾಂಕ್ ಯು. ಜಗಪ್ಪ ಆಲ್ ದಿ ಬೆಸ್ಟ್. ರಾಣಾ ಆಲ್ ದಿ ಬೆಸ್ಟ್. ಪ್ರಿಯಾಂಕರ್ ಆಲ್ ದಿ ಬೆಸ್ಟ್. ನಾಗಭರಣ, ಕಿಶೋರ್ ಎಲ್ರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮಗೂ ಆಲ್ ದಿ ಬೆಸ್ಟ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಶಿವಣ್ಣ, ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಏಳುಮಲೆ ಈ ಸಿನಿಮಾದ ಹಿಂದೆ ದಿಸ್ ಅ ಲಾಟ್ ಆಫ್ ಹಾರ್ಡ್ ವರ್ಕ್ ಫಾರ್ ಶೋರ್. ಡೇ ಆ್ಯಂಡ್ ನೈಟ್ ಅಂತ ಕೆಲಸ ಮಾಡ್ತಿದ್ರು. ಇವ್ರ ಮನೆಗೇ ಬರ್ತಾ ಇರಲಿಲ್ಲ ಈ ಶೂಟಿಂಗ್ ಟೈಮಲ್ಲಿ. ಸೊ ವಿಶಿಂಗ್ ದ ಹೋಲ್ ಟೀಮ್ ಆಲ್ ದ ಬೆಸ್ಟ್. ರಾನಾ ಆ್ಯಂಡ್ ಪ್ರಿಯಾಂಕಾ, ನೀವಿಬ್ಬರು ತುಂಬ ಕ್ಯೂಟಾಗಿ ಕಾಣ್ತೀರಾ ಆಸ್ ಅ ಪೇರ್. ಬೋತ್ ಆಫ್ ಯು ಆಲ್ ದ ಬೆಸ್ಟ್. ಆ್ಯಂಡ್ ಪುನೀತ್ ಸರ್, ಆಲ್ ದ ಬೆಸ್ಟ್ ಸರ್. ಸೊ ನಾನು ಆ್ಯಸ್ ಅನ್ ಆಡಿಯನ್ಸ್ ಈ ಸಿನಿಮಾ ನೋಡೋಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಆಲ್ ದ ಬೆಸ್ಟ್ ಬಂಗಾರ. ಸೊ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಎಲ್ರಿಗೂ ನಮಸ್ಕಾರ. ಮೊದಲೇದಾಗಿ ನಾನು ಶಿವಣ್ಣಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಪ್ರೇಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಟೈಟ್ಲು ಫಿಕ್ಸ್ ಆಗಿ ನಾವು ಅನೌನ್ಸ್ಮೆಂಟ್ ಲೇಟ್ ಯಾಕೆ ಮಾಡಿದ್ದು ಅಂತಂದರೆ, ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ನನಗೆ. ಫುಲ್ ಸಿನಿಮಾ ಕಂಪ್ಲೀಟ್ ಆಗಲಿ, ಆಮೇಲೆ ಮಿಕ್ಕಿದ್ದೇನೇ ಇದ್ರು ಪ್ರಮೋಷನ್ ಶುರು ಮಾಡೋಣ ಅಂತ. ನಾವು ಪ್ಲ್ಯಾನ್ ಮಾಡಿದ್ದು ಎಕ್ಸಾಕ್ಟ್ ಒಂದು 6 ಮಂತ್ಸಲ್ಲೇ ಪಿಕ್ಚರ್ ಕಾಪಿ ತೆಗೆದು ರಿಲೀಸ್ ಮಾಡಬೇಕು. ನಾವು ಜನವರಿ ಎಂಡಿಗೆ ಶುರು ಮಾಡಿದ್ವಿ ಈ ಸಿನಿಮಾನ ಶೂಟಿಂಗು. ಸೊ ಆಲ್ಮೋಸ್ಟ್ ನನಗೆ ಈ ಟೈಮಲ್ಲಿ ಜೂನ್ ಜುಲೈ ಒಳಗಡೆ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ದು. ಆಗುತ್ತೆ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ಈ ಥರದೊಂದು ಸಿನಿಮಾ ಮಾಡ್ಬೋದು, ಬೇಗ ಸಿನಿಮಾ ಆಗಬೇಕು ಅನ್ನೋ ಉದ್ದೇಶದಿಂದ ತೊಗೊಂಡಿದ್ದ ಪ್ರಾಜೆಕ್ಟು. ಸೆಂಟ್ರಲ್ ನಮಗೆ ಫಾರೆಸ್ಟೇ ಶೂಟಿಂಗ್ ಇದ್ದಿದ್ದರಿಂದ ಕೆಲವೊಂದು ಫಾರೆಸ್ಟ್ ಪರ್ಮಿಷನ್ಸು ಅದೆಲ್ಲ ಸ್ವಲ್ಪ ನಮಗೆ ಸೆಂಟ್ರಲ್ ಸ್ವಲ್ಪ ನಮಗೆ ಅದು ಗೊತ್ತಾಯಿತು ಟಫ್ ಇದೆ ಅಂತ ಅಂದ್ಬಿಟ್ಟು 2-3 ಇನ್ಸಿಡೆಂಟಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟು ಸ್ವಲ್ಪ ಸೀರಿಯಸ್ ಆಗಿ ಅದನ್ನು ಸ್ಕೂಟ್ನಿ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಸ್ವಲ್ಪ ಡಿಲೇ ಬಂತು. ಅದರ್ವೈಸ್ ದಟ್ ವಾಸ್ ದಿ ಇಂಟೆನ್ಷನ್. ಆ್ಯಂಡ್ ಯಾವಾಗ ನಾವು ಟೈಟ್ಲ್ ಅನೌನ್ಸ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ನಮ್ಮ ತಲೆಗೆ ಶಿವಣ್ಣ ಬಿಟ್ಟರೆ ಬೇರೆ ಬಂದಿಲ್ಲ. ಇಷ್ಟೇ ಕಾರಣ ನಮಗೆ ಈ ಟೈಟಲ್ಲು ಏಳುಮಲೆ ಅಂತಂದರೆ ಶಿವನ್ ಬಿಟ್ಟರೆ ಇನ್ಯಾರು ಬಂದು ಇದನ್ನ ಲಾಂಚ್ ಮಾಡೋಕ್ಕಾಗತ್ತೆ. ಹಾಗಾಗಿ ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ ತಕ್ಷಣ ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದರು. ಆ್ಯಂಡ್ ಎಲ್ಲ ಭಾಗದಲ್ಲೂ, ಕರ್ನಾಟಕದ ಎಲ್ಲ ಭಾಗದಲ್ಲೂ ಏಳುಮಲೆ ಅಂತ ಒಂದು ಊರು, ಮಲೆ ಮಹದೇಶ್ವರ ಅಂತ ದೇವಸ್ಥಾನ, ಅದರದ್ದೊಂದು ಪವರ್ ಏನು ಅನ್ನೋದನ್ನು ಸಿನಿಮಾ ಮುಖಾಂತರ ಹೇಳಿದ್ರಲ್ಲೇ ಬಹುಶಃ ದ ಫ್ಲ್ಯಾಗ್ ಬೇರರ್ ಅಂತಂದರೆ ಶಿವಣ್ಣ ಸರು ಆ್ಯಂಡ್ ಪ್ರೇಮ್ ಸರು. ನನ್ನದು ಒಂದು ಎಲ್ಲರೂ ನಾವು ಜೋಗಿ ಎಷ್ಟು ನಾವು ಅದು ಆ ಬ್ಯಾಕ್ ಡ್ರಾಪ್ ಇಟ್ಕೊಂಡು, ಆ ಭಾಷೆನ ಇಟ್ಕೊಂಡು, ಆ ಸಾಂಗ್ನ ಇಟ್ಕೊಂಡು ನಾವೆಲ್ಲ ಎಷ್ಟು ಸೆಲೆಬ್ರೇಟ್ ಮಾಡಿದ್ವು, ಅದಕ್ಕೆ ಎಷ್ಟೋ ಮುಂಚೆನೇ ಜನ್ಮದ ಜೋಡಿನಲ್ಲಿ ಕೂಡ ನಾಗಾಭರಣ ಸರು ಶಿವಣ್ಣ ಅದನ್ನು ಕೋಲು ಮಂಡೆ ತೊಗೊಂಬಂದು ಅವತ್ತಿಗೆ ಕೂಡ ನಮ್ಗೆ ಅದನ್ನ ಎಜುಕೇಟ್ ಮಾಡ್ಕೊಂಬಂದಿದ್ರು. ಸಿನಿಮಾ ಮುಖಾಂತರ ಈ ಪ್ರಾಂತ್ಯನ ಎಜುಕೇಟ್ ಮಾಡ್ಕೊಂಬಂದಿದ್ರು. ಸೊ ಹಾಗಾಗಿ ನಮಗೆ ಇಟ್ ವಾಸ್ ಅ ಬ್ಲೆಸ್ಸಿಂಗ್ ಫ್ರಮ್ ಶಿವಣ್ಣ. ನಮಗೆ ಇದು ಟೈಟಲ್ ಲಾಂಚ್ ಆಗ್ತಾ ಇರೋದು. ಸಿನಿಮಾ ಅಫ್ಕೋರ್ಸ್ ಒಂದು ಕತೆ ಎಕ್ಸೈಟ್ ಆಗಬೇಕು, ಅವಾಗಲೇ ನಾವು ಪ್ರೊಡಕ್ಷನ್ ಮಾಡಬೇಕು ಅಂತ ಬರೋದು. ಪುನೀತ್ ಕ್ಲೀನಾಗಿ ಈ ಎಕ್ಸಾಮಲ್ಲಿ ಯಾರೋ ಅಂದರು, ನಾವೇನೋ ಒಂದು ಸೀನಿಯರ್ಸ್ದೆಲ್ಲ ಒಂದು ನೋಟ್ಬುಕ್ಗಳು ಇಸ್ಕೊಂಡು ತಿಳ್ಕೊಂಡಿರ್ತೀವೋ ಏನಾಗಿತ್ತು ಎಕ್ಸಾಮ್ ಟೈಮ್ಸಲ್ಲಿ ಏನೇನು ಓದಿದ್ರು ಅಂತೆಲ್ಲ ಮಾರ್ಕ್ ಮಾಡ್ತೀವಲ್ಲ. ಹಾಗೆ ಪುನೀತ್ ಜಡೇಶ್ದು ಒಂದು ಕೇಸ್ ಸ್ಟಡಿನ ನೋಡ್ಬಿಟ್ಟಿದ್ದ. ಓಹೋ, ಜಡೇಶ್ ಏನು ಮಾಡ್ದ, ಜಡೇಶ್ ಹಿಂಗೆ ಬಂದರು, ಗುರು ಶಿಷ್ಯರು ಒಂದು ಕತೆ ಹೇಳಿದ್ರು, ಒಂದು ಲೈನ್ ಹೇಳಿದ್ರು, ಅಲ್ಲಿಂದ ಶುರು ಆಯಿತು ಒಂದು ಜರ್ನಿ. ಕೊನೆಗೆ ತರುಣ್ ಅವರು ಪ್ರೊಡಕ್ಷನ್ ಮಾಡಿದ್ರು, ಅಲ್ಲಿಂದ ನೆಕ್ಸ್ಟು ಕಾಟೇರ ಜಡೇಶ್ವರ್ ಬಂದರು. ಸೊ ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಅವ್ರಿಬ್ಬರದು ಅಂತ. ನನ್ನ ಹತ್ರ ಫಸ್ಟ್ ಅದೇ ಬಂದರು. ಅವರೆಲ್ಲ ಇಬ್ಬರು ಫ್ರೆಂಡ್ಸೇ. ಸರ್, ನಾನು ಕಾಟೇರ ವರ್ಕ್ ಮಾಡಬೇಕು ಸರ್. ಪುನೀ ಬೇಡ, ಯಾಕಪ್ಪ, ಆಲ್ರೆಡಿ ನೀನು ತುಂಬ ಸಿನಿಮಾಗಳು ದೊಡ್ಡದೆಲ್ಲ ಮಾಡ್ತೀನಿ, ಲಿರಿಕ್ಸ್ ಬರೀತಿದ್ಯಾ, ನೀನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಯಾಕಪ್ಪ? ಇಲ್ಲ ಸರ್, ನೀವು ನನ್ನ ಕೆಲಸ ನೋಡಿ ಫಸ್ಟು, ನಾನು ನಿಮ್ಮ ಜೊತೆ ಟ್ರೈ ಮಾಡ್ತೀನಿ, ನನ್ನ ವರ್ಕ್ ನೋಡಿ ನೀವು ಆಮೇಲೆ ಹೇಳಿ ಸರ್ ಅಂತಂದರು. ಆಯಿತು ಪುನೀ ಬನ್ನಿ ಅಂತ ಅಂದ್ಬಿಟ್ಟು ಕಾಟೇರ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಶುರುವಾಗಿದ್ದು. ಹೋಗ್ತಾ ಅರ್ಧ ಸಿನಿಮಾ ನಡೀತಿದ್ದಂಗೆ ಸರ್ ಒಂದೇ ಒಂದು ಲೈನ್ ಇದೆ ಹೇಳಲ್ಲ ಸರ್ ಅಂತ. ಬಾ ಮ್ಯಾಟ್ರಿಗೆ ಬಾ ಈಗ ನೀನು ಅಂತ ಅಂದ್ಬಿಟ್ಟು ಕೇಳೋಕ್ಕೆ ಶುರು ಮಾಡಿದೆ. ಕೇಳ್ತಾ ಇಲ್ಲ ಪುನೀ ಇದು ಹಿಂಗಲ್ಲ ಅಂದರೆ ಅವ್ನದು ಒಂದು ಸ್ಟ್ರೆಂತ್ ಏನು ಅಂತಂದರೆ, ಏನು ಹೇಳಿದ್ರು ಕೇಳಿಸ್ಕೊಳ್ಳೋ ಒಂದು ಕಿವಿ ಇದೆ. ಈಗೋ ತೊಗೊಳಲ್ಲ, ಏನು ಆ ಕಡೆ ಟೇಬಲ್ ಆ ಕಡೆ ಕುತ್ಕೊಂಡು ನೀನು ಹೇಳ್ಬಿಟ್ರೆ ಅದು ಕರೆಕ್ಟ್ ಆಗಿಬಿಡುತ್ತಾ ಅನ್ನೋ ಜಜ್ಮೆಂಟಿಗೆ ಬಂದಿಲ್ಲ. ನಾವು ಕರೆಕ್ಟ್ ಹೇಳ್ತೀವಿ ಅನ್ನೋದು ನಾನು ನಂಬಲ್ಲ ಯಾವಾಗಲೂ. ಬಟ್ ನನಗೆ ಅನಿಸಿದ ಒಪಿನಿಯನ್ನ ಶೇರ್ ಮಾಡ್ತಿದ್ದೆ. ಅದನ್ನೆಲ್ಲ ತೊಗೊಂಡು ಅದನ್ನೆಲ್ಲ ಕಾಯಿನ್ ಮಾಡಿಕೊಂಡು ಒಂದು ಕತೆ ಬಂದು ನನಗೆ ಹೇಳ್ತಾನೆ. ನಾನು ಪ್ರೊಡಕ್ಷನ್ ಮಾಡ್ತೀನಿ ಅಂತ ಅವನಿಗೆ ಹೇಳಿರಲಿಲ್ಲ, ಅವನು ಆ ಥರ ಕೇಳಿರಲಿಲ್ಲ. ಬೇರೆ ಯಾರಿಗೆ ಪಿಚ್ ಮಾಡೋಣ ಪುನಿ ಅಂತಂದ್ರೆ ಒಂದೇ ಒಂದು ಕೇಳಿದ್ದು, ಸರ್ ನೀವು ನನ್ನ ಬ್ಯಾಕ್ ಮಾಡಿ ಸರ್ ಅಷ್ಟೇ ಈ ಸಿನಿಮಾಗೆ, ನನ್ನ ಜೊತೆಗೆ ನಿಂತ್ಕೊಳ್ಳಿ ಅಂತ. ಆಯಿತು ಪುನಿ ಅಂತ ಅಂದ್ಬಿಟ್ಟು ಒಂದು ಸಬ್ಜೆಕ್ಟ್ನ ಲಾಕ್ ಮಾಡಿದ್ವಿ. ಅದು ಲಾಕ್ ಮಾಡಿದ್ಮೇಲೆ ಫಸ್ಟ್ ನಾನು ನನ್ನ ಫೋನಲ್ಲಿ ನಮ್ಮ ಅಟ್ಲಾಂಟಾ ನಾಗೇಂದ್ರ ಸರ್ ಹೇಳ್ತೀನಿ, ಸರ್ ಈ ಥರದ್ದು ಒಂದು ಕತೆ ಇದೆ ಅಂತ. ಸೊ ಅವ್ರು ಹಾಗೆ ಹೇಳ್ತಾರೆ, ತರುಣ್ ಇದು ನಾವೇ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ನನ್ನ ಜೊತೆಗೆ ಅವರು ಅಟ್ಲಾಂಟಾ ನಾಗೇಂದ್ರ ಸರ್ ಬರ್ತಿದ್ದಂಗೆ ಈ ಸಿನಿಮಾ ಒಂದು ಪ್ರೊಡಕ್ಷನ್ ಶುರು ಮಾಡ್ತೀವಿ. ಯಾಕಂದ್ರೆ ಪ್ರೊಡಕ್ಷನ್ ಮಾಡಿದ್ವಿ ಎಲ್ಲ ಹೇಳ್ತೀರ ಅಷ್ಟು ಸುಲಭ ಇಲ್ಲ ಅನ್ನೋದು ಅಂತ. ಬಟ್ ನಾನು ಹೇಳೋದೇನು ಅಂತಂದರೆ, ಕನ್ನಡ ಚಿತ್ರರಂಗನೋ ಅಥವಾ ಚಿತ್ರರಂಗ ಅನ್ನೋದೇ ಮೈನಿಂಗ್, ಗೋಲ್ಡ್ ಮೈನಿಂಗ್ ಮಾಡ್ದಂಗೆ. ನಿಮಗೆ ಒಂದೊಂದ್ಸತಿ ಬೇಗ ಚಿನ್ನ ಸಿಗುತ್ತೆ, ಒಂದೊಂದ್ಸತಿ ಲೇಟಾಗಿ ಚಿನ್ನ ಸಿಗುತ್ತೆ.
ಚಿನ್ನಕ್ಕಂತೂ ಬರ ಇಲ್ಲ. ಚಿನ್ನ ಖಂಡಿತವಾಗ್ಲೂ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ. ಇವತ್ತು ನಾವು ಈ ಸಿನಿಮಾ ಫಸ್ಟ್ ಇನ್ನು ಟೀಸರ್ ಟೈಟಲ್ ಲಾಂಚ್ ಮಾಡ್ತಾ ಇದ್ದೀವಿ. ಒಂದು ಆಡಿಯೋ ಆಗಿದೆ ನಮಗೆ, ಒಂದು ಅದ್ಭುತವಾದಂಥ ಒಂದು ಪ್ರೈಸಿಗೆ ಆನಂದ್ ಆಡಿಯೋದವ್ರು ತೊಗೊಂಡಿದ್ದಾರೆ. ಆಲ್ರೆಡಿ ಎಂಟೈರ್ ಕರ್ನಾಟಕ ಈ ಸಿನಿಮಾನ ಪರ್ಚೇಸ್ ಮಾಡಿದ್ದಾರೆ. ಸೊ ಈವನ್ ಬಿಫೋರ್ ಟೈಟಲ್ ರಿಲೀಸ್ ದ ಸಿನಿಮಾ ಇಸ್ ಸೋಲ್ಡ್. ಸೊ ಅದೊಂದು ಹೆಮ್ಮೆ ಇದೆ. ಖಂಡಿತವಾಗ್ಲೂ ಒಂದು ಒಳ್ಳೆ ಪ್ರಾಡಕ್ಟು, ಒಂದು ಒಳ್ಳೆ ಕಾಂಟೆಂಟ್ ಇರುವಂಥದ್ದು ಏನೇ ಬಂತು ಅಂದರೂ ಅದಕ್ಕೆ ವ್ಯಾಲ್ಯೂ ಇದ್ದೇ ಇರುತ್ತೆ. ಸೊ ಯಾರು ನಾವು ತುಂಬ ಏನೋ ಚಿತ್ರರಂಗ ಹಿಂಗಿದೆ, ಒಂದು ಚಿಕ್ಕ ಫೇಸ್ ಇದ್ದೇ ಇರುತ್ತೆ, ಯಾವಾಗಲೂ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಫಸ್ಟ್ ಹಾಫಲ್ಲಿ ಒಂದು 2-3 ಸಿನಿಮಾ ಚೆನ್ನಾಗಿ ಆಗಿದೆ. ಸೆಕೆಂಡ್ ಹಾಫಲ್ಲಿ ಇನ್ನೊಂದು ಅದ್ಭುತವಾದ ಸಿನಿಮಾಗಳು ಲೈನಪ್ ಇರೋದ್ರಿಂದ ಅದ್ಭುತವಾಗಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಆ್ಯಂಡ್ ಒಂದು ಬ್ಯೂಟಿಫುಲ್ ಟೀಮ್ ಸೆಟ್ ಆಗಿತ್ತು. ಡಿ ಇಮಾನ್ ಅವರು ಮ್ಯೂಸಿಕ್ ಮಾಡ್ತಿದ್ದಾರೆ ಸಿನಿಮಾಗೆ. ಅದ್ವೈತ ಕ್ಯಾಮ್ರಾಮನ್ ತುಂಬ ಅದ್ಭುತವಾದಂಥ ಒಂದು ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ಜಸ್ಟ್ ಅವ್ರು ಏನು ಕೇಳಿದ್ರು ನಾನೊಬ್ಬ ಡೈರೆಕ್ಟರ್ ಆಗಿ, ಒಂದು ಪ್ರೊಡ್ಯೂಸರಾಗಿ ಎರಡೂ ಥರ ಯೋಚನೆ ಮಾಡಿ ಈ ಸಿನಿಮಾಗೆ ನಾನು ಒದಗಿಸ್ಕೊಂಡು ಬಂದಿದ್ದೀನಿ. ಕತೆ ಕಾಂಟೆಂಟ್ ಏನಿಲ್ಲ, ಇಷ್ಟೇ ಈ ಸಿನಿಮಾ ನಡೆಯೋದು. ಇಲ್ಲೊಂದು ಬಾರ್ಡರ್ ಕಾಣಿಸ್ತಾ ಇದೆಯಲ್ಲ, ಇಷ್ಟಲ್ಲಿ ನಡೆಯೋ ಒಂದು ಕತೆ ಇದು. ಒಂದು ರಿಯಲ್ ನಡೆದಂಥ ಒಂದು ಇನ್ಸಿಡೆಂಟು, ಒಂದು ಚಿಕ್ಕ ಫಿಕ್ಷನ್ನು, ಎರಡೂ ಬ್ಲೆಂಡ್ ಮಾಡಿ ಮಾಡಿದಂಥ ಒಂದು ಸಿನಿಮಾ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಆ್ಯಂಡ್ 2 ಬ್ಯೂಟಿಫುಲ್ ನ್ಯೂ ಕಮರ್ಸ್, ರಾಣಾ ಆ್ಯಂಡ್ ಪ್ರಿಯಾಂಕಾ ಈ ಸಿನಿಮಾಗೆ ಬರ್ತಾರೆ ಅಂತ ನನಗೂ ಗೊತ್ತಿರಲ್ಲ. ಬಟ್ 3 ತಿಂಗಳು 4 ತಿಂಗಳು ನಾವೇ ಟ್ರೈನಿಂಗ್ ಕೊಟ್ಟು ಇನ್ನು ಅದಕ್ಕಿಂತ ಇನ್ನೇನು ಅಂತ ಅಂದ್ಬಿಟ್ಟು ಮಹಾನಟಿನಲ್ಲಿ ಆಲ್ಮೋಸ್ಟ್ ಟ್ರೈನಿಂಗ್ ಆಗೋಗಿತ್ತು. ಸೊ ಪರ್ಫೆಕ್ಟ್ ಸೂಟ್ ಆಗ್ತಾಳೆ ಈ ಹುಡುಗಿ ಅಂತ ಅಂದ್ಕೊಂಡಿದ್ವಿ ನಾವು. ಆ್ಯಂಡ್ ಇವತ್ತು ನಾವು ಸಿನಿಮಾ ನಾನು ಕಾಪಿ ನೋಡಿದಾಗ ನನಗೆ ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ಶಿ ಈಸ್ ಅ ವೆರಿ 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 ಬ್ರೈಟ್ ಫ್ಯೂಚರ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ ಆ ಹುಡುಗಿಗೆ. ಆ್ಯಂಡ್ ರಾಣಂಗೆ ನಂಗೆ ಥ್ಯಾಂಕ್ಸ್ ಹೇಳಲ್ಲ, ನಾನು ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆ ಅಂತಂದರೆ ಅದೇನು ಹೇಳ್ತಾರಲ್ಲ, ಗೋಡೌನಲ್ಲಿ ಚೆನ್ನಾಗಿದ್ದರೆ ಶೋರೂಮಲ್ಲಿ ಚೆನ್ನಾಗಿರೋದು ಐಟಮ್ ಬರೋದು ಅಂತ. ಎಕ್ಸ್ಟ್ರಾರ್ಡನರಿ ಅದು ಫ್ಯಾಕ್ಟ್ರಿ ಮ್ಯಾನುಫ್ಯಾಕ್ಚರ್ ಚೆನ್ನಾಗಿ ಆಗೋಗಿತ್ತಲ್ಲಿ. 1 ವರ್ಷನೋ 1.5 ವರ್ಷನೋ 2 ವರ್ಷ ಏಕಲವ್ಯದಲ್ಲಿ ಏನು ಗ್ರೂಮ್ ಮಾಡಿದಾರೋ, ಏನು ಟ್ಯೂನ್ ಅಪ್ ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಬ್ರಿಲಿಯಂಟ್ ಆ್ಯಕ್ಟರ್ ಆ್ಯಂಡ್ ಅ ಬ್ರಿಲಿಯಂಟ್ ಹ್ಯೂಮನ್ ಬೀಯಿಂಗ್ ರಾಣಾ. ಎಲ್ಲಿವರೆಗೂ ರಾಣಾ ಇದೇ ಸಿನ್ಸಿಯಾರಿಟಿ, ಇದೇ ಹಂಬಲ್ನೆಸ್ಸು, ಇದೇ ಡೆಡಿಕೇಶನ್ ಸಿನಿಮಾದಿರ್ತಾರೋ, ಐ ಥಿಂಕ್ ಹಿ ವಿಲ್ ಗ್ರೋ ವೆರಿ ವೆರಿ ಬಿಗ್ ಇನ್ ಕನ್ನಡ ಇಂಡಸ್ಟ್ರಿ. ಒನ್ ಆಫ್ ದಿ ಇವಾಗಿನ ಟೈಮ್ ಹೀರೋಗಳಲ್ಲಿ ವೆರಿ ಪ್ರಾಮಿಸಿಂಗ್ ಆಗಿ ನಿಂತ್ಕೋತಾರೆ ರಾಣಾ. ಅಷ್ಟು ಪೊಟೆನ್ಷಿಯಲಿ ಚೆನ್ನಾಗಿ ಮಾಡ್ತಾರೆ ಪರ್ಫಾರ್ಮೆನ್ಸ್ ಅಂತ ಬಂದಾಗ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅವರ್ ಪ್ರಾಜೆಕ್ಟ್ ರಾಣಾ. ಆ್ಯಂಡ್ ಇನ್ನು ಕ್ಯಾಸ್ಟು ನಮಗೆ ನಾಗಾಭರಣ ಸರ್, ಕಿಶೋರ್ ಸರ್, ಜಗಪತಿ ಬಾಬು ಸರ್ ನಾನು ಮೆನ್ಷನ್ ಮಾಡಲೇಬೇಕು. ಎಲ್ಲರೂ ಅಷ್ಟೇ ನನ್ನ ಮೇಲಿರೋ ಪ್ರೀತಿನೂ ಒಂದು ಖಂಡಿತ, ಬಟ್ ಕ್ಯಾರೆಕ್ಟರ್ ಕೂಡ ನಾನು ಯಾರಿಗೋ ಸುಮ್ಮನೆ ನನ್ನ ಮೇಲೆ ಒಂದು ಗುಡ್ ವಿಲ್ ಇದೆ ಅನ್ನೋದಕ್ಕೋಸ್ಕರ ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅಂತ ಇರಲಿಲ್ಲ ನನಗೆ. ಸೊ ಅವ್ರಿಗೆಲ್ಲ ಕೇಳ್ತಿದ್ದಂಗೆ ತುಂಬ ಪ್ರೀತಿಯಿಂದ ಪಾತ್ರ ಒಪ್ಕೊಂಡು ಮಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಆ್ಯಂಡ್ ಫೈನಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಟ್ರೆಂತ್, ನಾನು ಪ್ರೊಡಕ್ಷನ್ ಮಾಡಬೇಕು ಅಂತ ನಿಂತಾಗೆಲ್ಲ ನನಗೆ ತುಂಬ ದೊಡ್ಡ ಸ್ಟ್ರೆಂತಾಗಿ ನಿಂತ್ಕೊಳ್ಳೋರು ನಮ್ಮ ರಾಜು ಗೌಡ್ರು ಆ್ಯಂಡ್ ದಯಾನಂದ್ ಸರ್. ಸೊ ಇಟ್ ಇಸ್ ನಾಟ್ ಈಸಿ ಟು ಪ್ರೊಡ್ಯೂಸ್ ಅ ಫಿಲಮ್. ದೇ ಹ್ಯಾವ್ ಬೀನ್ ಬ್ಯಾಕಿಂಗ್ ಮೀ. ಸೊ ಥ್ಯಾಂಕ್ಸ್ ಒನ್ಸ್ ಅಗೇನ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್. ಆ್ಯಂಡ್ ಫಸ್ಟ್ಲಿ ಅಣ್ಣ, ಥ್ಯಾಂಕ್ ಯು ಅಣ್ಣ, ಇವತ್ತು ನೀವು ಇಲ್ಲಿ ಬಂದು ನಮಗೆ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಪ್ರೇಮ್ ಸರ್ ನನ್ನ ಗುರುಗಳು ಏನಿದ್ರು. ಸೊ ಥ್ಯಾಂಕ್ ಯು ಪ್ರೇಮ್ ಸರ್, ಇವತ್ತು ಬಂದು ನಮಗೆ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇವ್ರು ನಗ್ತವ್ರು, ಇವರೇ ನಿಮ್ಮ ಪ್ರೇಮ್ ಸರ್ ಅಂತ. ಆ್ಯಂಡ್ and then of course most grateful to Tarun sir and Puneet sir. ಈ ಸ್ಕ್ರಿಪ್ಟು ಇಷ್ಟು ಚೆನ್ನಾಗಿ ಬಂದಿದ್ದ ಮೇಲೆ ಹರೀಶ ಅಂತ ಕ್ಯಾರೆಕ್ಟರ್ ಬಗ್ಗೆ ಯೋಚನೆ ಬಂದಿದ್ವಾಗ ನಾನು ಅವರು ಮನಸ್ಸಿಗೆ ಬಂದು ಓಕೆ ಇವ್ನು ಮಾಡ್ತಾನೆ ಅಂತ ಒಂದು ಕಾನ್ಫಿಡೆನ್ಸ್ ನನ್ನ ಮೇಲೆ ಇಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ರಿಯಲಿ ಗ್ರೇಟ್ಫುಲ್. ಸೊ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಫಸ್ಟ್ಲಿ ಜಾಸ್ತಿ ಮಾತಾಡೋಕ್ಕೆ ಬಿಡಲ್ಲ ಟೀಮ್ ಅವರು. ಸೊ ಆಚೆ ಸುಮ್ಮನೆ ಜನರಲ್ ಆಗಿ ಮಾತಾಡ್ತೀನಿ. ಫಸ್ಟ್ಲಿ ನೀವು ಟೀಸರ್ ನೋಡಿದ್ದೀರಾ, ಯು ಸೀನ್ ದ ಕಾಸ್ಟ್. ಇಟ್ ವಾಸ್ ಎ ಡ್ರೀಮ್ ಇವ್ರ ಜೊತೆ ಎಲ್ಲ ಕೆಲಸ ಮಾಡೋದು. ನಮ್ಮ ಬಣ್ಣ ಸರ್ ಆಗಿರಲಿ, ಕಿಶೋರ್ ಸರ್ ಆಗಿರಲಿ, ಆ್ಯಂಡ್ ಜಗಪತಿ ಸರ್ ಆಗಿರಲಿ, ಇಂಥ ಹೆಸರುಗಳ ಜೊತೆ ನನಗೆ ಈ ಥರ ಒಂದು ಅವಕಾಶ ಸಿಕ್ಕಿರೋದು ಐ ಆಮ್ ವೆರಿ ಹ್ಯಾಪಿ. ಇಟ್ ವಾಸ್ ಗ್ರೇಟ್ ಸರ್ ವರ್ಕಿಂಗ್ ವಿತ್ ಯು. ಆ್ಯಂಡ್ ಅಫ್ಕೋರ್ಸ್ ಪ್ರಿಯಾಂಕಾ, ನಾಟ್ ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದು ಎಲ್ಲರೂ ಹೇಳ್ತಾರೆ ನೀವು ಫಸ್ಟ್ ಸಿನಿಮಾ, ನಾನೇ 2ನೇ ಸಿನಿಮಾ, ಏನು ನಾನೇನು, ಬಟ್ ನೀವು ಸಖತ್ತಾಗಿ ಮಾಡಿದ್ದೀರ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ನನಗೆ ಎಲ್ಲರೂ ಏಕಲವ್ಯ ಇವಾಗ ಆಗಿ 3 ವರ್ಷಕ್ಕೆ 7 ಮಲೆ ಬರ್ತಾ ಇದೆ. ಸೊ ಎಲ್ಲರೂ ಕೇಳೋರು
ಏನಕ್ಕೆ 3 ವರ್ಷ ಯಾಕೆ? ಇವತ್ತು ಇನ್ಫ್ಯಾಕ್ಟ್ ಶ್ಯಾಮ್ ಸರು ಕೇಳಿದ್ರು, ತುಂಬ ಟೈಮ್ ತೊಗೊಂಡ್ರಲ್ಲ ನೀವು 3 years ಅಂತ. ಹೌದು ಸರ್, ಏನು ಮಾಡೋದು ಒಂಚೂರು. ಸೊ ದ ರೀಸನ್ ಅಫ್ಕೋರ್ಸ್ ಮುಂಚೆನೂ ಹೇಳಿದ್ದೀನಿ. ಇವತ್ತು ಕಟ್ ಥ್ರೋಟ್ ಕಾಂಪಿಟಿಷನ್ ಮಾರ್ಕೆಟ್ ಎಲ್ಲ ನೋಡಿದ್ರೆ ನಿಮಗೂ ಎಲ್ಲರಿಗೂ ಗೊತ್ತು, ಒಂದೊಂದು ಹೆಜ್ಜೆ ಇಡೋದು ತುಂಬ ಇಂಪಾರ್ಟೆಂಟು. 2 ಹೆಜ್ಜೆ ತಪ್ಪಾಗಿಟ್ರೆ ಮನೆಯಲ್ಲೇ ಕೂರಬೇಕಾಗುತ್ತೆ. ಸೊ ಅದಕ್ಕೆ ಇಡೋದೆಲ್ಲ ಕರೆಕ್ಟಾಗಿ ಇಡಬೇಕು ಅಂತ. ಅದರಲ್ಲಿ ನಾನು ಹುಡ್ಕಾಡುವಾಗ ಎಲ್ಲ ಸ್ಕ್ರಿಪ್ಟ್ಸು ಆವಾಗ ತರುಣ್ ಸರ್, ಪುನೀತ್ ಸರ್, ಅದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ಇಷ್ಟು ಒಳ್ಳೆ ಸ್ಕ್ರಿಪ್ಟು ಅವ್ರಿಗೆ ಮೈಂಡಿಗೆ ಬಂತು, ಓಕೆ ಇವನಿಗೆ ಕೊಡೋಣ, ಮಾಡ್ತಾನೆ ಇವನು ಅಂತ. ಸೊ ನನಗೆ ಆ ಕಾನ್ಫಿಡೆನ್ಸ್ ಈ ಸ್ಕ್ರಿಪ್ಟಲ್ಲಿತ್ತು, ಅವರು ನನಗೆ ಅವಕಾಶ ಕೊಟ್ಟರು. ಆ್ಯಂಡ್ ಸೊ ಇವತ್ತು ಈ ರಿಸಲ್ಟ್ ನೀವು ನೋಡ್ತಾ ಇದ್ದೀರಾ. ಸಿನಿಮಾ ನೋಡಿದವರು ಎಲ್ಲ ಹೇಳ್ತಾ ಇದ್ದಾರೆ ದಟ್ ಇಟ್ಸ್ ಕಮ್ ಔಟ್ ವೆಲ್ ಅಂತ, ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ಎಲ್ಲೋ ಖುಷಿ ಆಗುತ್ತೆ, ಎಸ್ ಕಾದ್ಬಿಟ್ಟು ಮಾಡಿದ್ದಕ್ಕೆ ಎಲ್ಲೋ ಐ ಹ್ಯಾವ್ ಟೇಕನ್ ದ ರೈಟ್ ಸ್ಟೆಪ್ ಅಂತ. ಅಫ್ಕೋರ್ಸ್ ನಾನೇ ಹೇಳೋದು ಅದು ಓವರ್ ಕಾನ್ಫಿಡೆನ್ಸ್ ಥರಲ್ಲ, ನೀವೇ ನೋಡ್ಬಿಟ್ಟು ಹೇಳಬೇಕು. ಬಟ್ ಏನಾಗತ್ತಂದರೆ ನಾವು ಮಾಡಿದ್ವಾಗ ನಮಗೆ ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಒಂದು ಇಂಟ್ಯೂಷನ್ನು, ಆಮೇಲೆ ಒಂದು ಕಾನ್ಫಿಡೆನ್ಸ್ ನಮ್ಮ ಪ್ರಾಜೆಕ್ಟ್ ಮೇಲೆ ಇದ್ದರೆ ವಿ ಕ್ಯಾನ್ ಫುಲ್ಫಿಲ್ ಇಟ್ ಅಲ್ವಾ, ಆ ರೀತಿ ಹೇಳ್ತಿರೋದು. ಸೊ ಅಫ್ಕೋರ್ಸ್ ಲೈಕ್ ಐ ಸೆಡ್, ನೀಡ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ನಿಮ್ಮ ಆಶೀರ್ವಾದ ಬೇಕು. ಹೋಪ್ಫುಲಿ ವಿ ವಿಲ್ ಫಸ್ಟ್ ಡೇಯಿಂದ ಹೇಳ್ತೀನಿ ತರುಣ್ ಸರ್ಗೆ, ಸರ್ ಈ ಸರಿ ಸಿಕ್ಸರೆ ಅಂತ. ಸೊ ಪಕ್ಕ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್. ಭಯ ಆಗ್ತಿದೆ. ಓಕೆ, ಟ್ಯೂಬ್ ಲೈಟ್ ಆಫ್ ಆಗಿದೆ ಅಂತ ಅನ್ಬಾರ್ದು, ನೀವು ಆನ್ ಆಗಿರ್ಬೇಕು. ಅನುಶ್ರೀ ಅಕ್ಕನ ಯಾವಾಗಲೂ ಹೀಗೆ ಹೇಳ್ತಿರ್ತಾರೆ. ಥ್ಯಾಂಕ್ ಯು ಸರ್. ಮೊದಲನೇದಾಗಿ ಆಫ್ಟರ್ ಮಹಾನಟಿ ಸ್ವಲ್ಪ ಕಷ್ಟ ಆಯಿತು ಆಪರ್ಚುನಿಟೀಸ್ ಬರೋದು. ಆ್ಯಂಡ್ ಆಗಲೇ ನನ್ನ ಒಂದು ಆ್ಯಕ್ಟಿಂಗ್ ಗುರುತಿಸಿ ತರುಣ್ ಸರ್ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಆ್ಯಂಡ್ ಶಿವಣ್ಣ ಸರ್ ಇದ್ದಾರೆ, ಆ್ಯಂಡ್ ಪ್ರೇಮ್ ಸರ್ ಇದ್ದಾರೆ. ಇವ್ರ ಮುಂದೆ ಮಾತಾಡೋಕ್ಕೆ ಐ ಆಮ್ ವೆರಿ ಲಕ್ಕಿ. ಮತ್ತು ತುಂಬ ಎಕ್ಸೈಟ್ ಆಗಿದ್ದೀನಿ. ನನ್ನ ಫಸ್ಟ್ ಸಿನಿಮಾ ಇದು, ತುಂಬ ಎಕ್ಸೈಟ್ ಆಗ್ತಾಯಿದೆ ಆ್ಯಂಡ್ ನರ್ವಸ್ ಕೂಡ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಹಾಗೆ ನಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ ಅವರೇ.